ಹತ್ತನೇ ಕ್ಲಾಸ್ ಅಲ್ಲಿ ನಾನು ಓದ್ತಾ ಇದ್ದಾಗ ನಮ್ಮ ಮಾಸ್ಟರ್ ಮಾತು ಕೇಳೋರು ಮುಂದಕ್ಕೆ ಏನಾದಿ ಅಂತ, ಅದಕ್ಕೆ ನಾನು ನೀವೇ ಸಿಎಂ ಐತೀನಿ ಅಂತ. ಪ್ರೀತಿಯ ವೀಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ. ಒತ್ತಡೆಯಿಂದ ವಿಡಿಯೋ ಮಾಡಿಲ್ಲ, ಯಾಕೆ ಅಂತಂದ್ರೆ ಇವತ್ತು ಅದೇನೋ ಒಂಥರ ಟೆನ್ಷನ್ನು. ಊರಿಗೆ ಬಂದಿದ್ದೀನಿ, ಆದ್ರೂ ಮನ್ಸೊಳಗಡೆ ಅದೇನೇನೋ ಆಯ್ತಾ ಅದೇನು ಅಂತ ಹೇಳ್ಕೊಳಕ್ಕಾಯ್ತಾ ಇಲ್ಲ. ನಮ್ಮ ವರ್ಷ ಬೇರೆ ಇವತ್ತು ಎಜುಕೇಷನ್ ಮಾಡ್ಕೊಂಡು ಬಂದವನೇ. ಈ ಸಲ ಸೆಕೆಂಡ್ PUC. ಇವನೇನಾರು 599 ತೆಗೆದು ಬಿಟ್ರೆ ಅವನು ಏನು ಕೇಳ್ತಾನೋ ನನ್ನ ಶಕ್ತಿಗನುಸಾರ ಅದನ್ನು ಖಂಡಿತವಾಗ್ಲೂ ನಾನು ಕೊಡಿಸ್ತೀನಿ. ಜೊತೆಗೆ ನನ್ನ ಸಬ್ಸ್ಕ್ರೈಬರ್ಸ್ ಅಥವಾ ನನ್ನ ಫಾಲೋವರ್ಸ್ ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ನೀವು ಯಾರಾದರೂ PUC ಅಥವಾ 10th ಓದ್ತಾ ಇದ್ದು ನೀವೇನಾದರೂ ಒಂದು ಒಳ್ಳೆಯ ರ್ಯಾಂಕಿಂಗ್ನ ತೆಗೆದ್ರೆ ನನ್ನ ಕಡೆಯಿಂದ ನಿಮಗೆ ವಿಶೇಷವಾದ ಒಂದು ಬಹುಮಾನವನ್ನು ನಾನು ಈಗಲೇ ಕೊಡ್ತಾಯಿದ್ದೀನಿ. ಯಾಕೆಂತಂದರೆ ನಮ್ಮ ವೀಡಿಯೋಸ್ಗಳನ್ನ ನೋಡ್ತಾ ಬರೀ ನೀವು ಮನೋರಂಜನೆ ತಗೊಳ್ಳೋದ್ರ ಜೊತೆಗೆ ಮೋಟಿವೇಶನ್ ಆಗಬೇಕು. ನಿಮಗೆ ಇಂಗ್ಲೀಷಲ್ಲಿ ಇಂಪಾರ್ಟೆಂಟ್ ಆಗಬೇಕು, ಕನ್ನಡದಲ್ಲಿ ಇಂಪಾರ್ಟೆಂಟ್ ಆಗಬೇಕು, ಎಲ್ಲದರಲ್ಲೂ ಮ್ಯಾಥ್ಸು, ಸೈನ್ಸು ಮತ್ತು ಸೋಷಿಯಲ್ ಸೈನ್ಸ್ ಇದರಲ್ಲೆಲ್ಲ ಇಂಪಾರ್ಟೆಂಟ್ ಆದರೆ ಸೊ ವೆರಿ ಗುಡ್ ಆಗುತ್ತೆ. ಸೊ ಏನಾಗುತ್ತೆ ಅಂತಂದಾಗ ಮಾರಮ್ಮ ಇಡೀ ಜಗತ್ತಿಗೆ ಒಳ್ಳೇದು ಮಾಡ್ತಾಳೆ, ನಮಗೂ ಒಳ್ಳೇದು ಮಾಡ್ತಾಳೆ. ಇವ್ರ ಹೆಸರು ಗೊತ್ತಿರಬೇಕು ನಿಮಗೆ, ಕಿಂಗ್ ರಾಜೇಶ್ ಅಂತೇಳಿ. ನಾವೆಲ್ಲ ಕಿಂಗ್ ಅಂತ ಕರಿತೀವಿ, ಇವರು ಆದರೆ ಕಿಂಗ್ ಅನ್ಸ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ದೋಗಿರೋರು ಅಂತ ಅನ್ನಿಸ್ತಾನೆ ನನಗೆ. ಯಾಕೋ ಇಲ್ಲಿ ನೋಡಿ ಇವ್ರು ಹೊಂಟೋಯ್ತವ್ರೆ. ಇವ್ರಿಗೆ ಅವಸರ ಆಗಿರಂಗದೆ, ಹೋಗಿ ಕಡ್ದೋಗಿ ಈ ಕಡೆಯಿಂದ ಬರಬೇಡಿ. ಮತ್ತೆ ನಮ್ಮ ರಾಜೇಶ್ ಅವರು ಏನಕ್ಕೆ ಬಂದ್ರಿ ಇಲ್ಲಿಗೆ ಅಂತ ಹೇಳ್ಬೋದಾ? ಏನಕ್ಕೆ ಬಂದ್ರಿ ಇಲ್ಲಿಗೆ? ನಮ್ಮ ರಥ ನೋಡಿ, ನಮ್ಮ ರಥ ರೀಸೆಂಟಾಗಿ ನಾವು ಸರ್ವಿಸ್ ಮಾಡಿಸಿದ್ವಿ ಮಧ್ಯಾಹ್ನ. ಯಾಕೆ ಅಂತಂದರೆ ಸೂರ್ಯದೇವಂಗೆ ಆಕಾಶ ದೇವಿಗೆ ಹೇಳ್ದೋ ಒಂಚೂರು ಮಳೆ ತರ್ಸಪ್ಪ ಅಂತ. ಮಳೆ ತರಿಸ್ತು, ಅದಾಗ ಅದೇ ವಾಸಿಂಗ್ ಆಯಿತು. ನಾವೇನು ತಿಕ್ಲಿಲ್ಲ, ತೊಳಿಲಿಲ್ಲ, ಹಂಗೆ ವಾಸಿಂಗ್ ಆಗೋಯಿತು. 50 MB ಇದು ಬೇರೆ ಮಾಡಿದ್ದೀನಿ. ಬಿಗ್ ಬಾಸ್ಗೆ ನಾನು ಯಾಕೆ ಹೋಗಬೇಕು ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನೂ ದಯವಿಟ್ಟು ನೋಡಿ, ಅದನ್ನೂ ಇದ್ರೊಳಗೆ ಸೇರಿಸಿರ್ತೀನಿ. ಬನ್ನಿ, ಒತ್ತಾರೆ ಎದ್ಬಿಟ್ಟು ಫುಲ್ ಲಾಗ್ ಮಾಡಬಿಡ್ತೀನಿ, ಆಡಾಡ್ಬಿಡ್ತೀನಿ, ಕೇಳಿಸ್ಕೊಳ್ಳಿವ್ರಂತೆ. ಪ್ರೀತಿಯ ಬಿಗ್ ಬಾಸ್ ತಂಡದವ್ರಿಗೂ ಕನ್ನಡ ಚಾನಲ್ವರ್ಗೂ ನಮಸ್ಕಾರ. ನಾನಿಲ್ಲಿ ಚೆನ್ನಾಗಿದ್ದೀನಿ, ನೀವು ಅಲ್ಲಿಗೆ ಸೇಮ್ ಆಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಬಿಗ್ ಬಾಸ್ ತಂಡವರು ಈ ಸಲ ಬಿಗ್ ಬಾಸ್ ಮನೆ ಒಳಿಕೆ ಜನ ಸಾಮಾನ್ಯರನ್ನ ಬಿಡ್ತೀರಿ ಅಂದೇಳಿಕೆ ಭಾರಿ ಅಂದ್ರೆ ಭಾರಿ ಖುಷಿ ಆಗೋಯ್ತು. ನಾನು ಒಬ್ಬ ಜನಸಾಮಾನ್ಯ, ನಾನು ಬಿಗ್ ಬಾಸ್ ಮನೆ ಒಳಿಕೆ ಏನು ಬರ್ಬೇಕಪ್ಪ ಅಂತಂದ್ರೆ, ಚಿಕ್ಕ ವಯಸ್ಸಿಂದ ನನಗೆ ಮನೋರಂಜನೆ ಮಾಡೋದಂದ್ರೆ ಭಾರಿ ಇಷ್ಟ. ಟಿವಿಗಳಲ್ಲಿ ಬರ್ತಕ್ಕಂಥ ಕನ್ನಡ ಹಾಸ್ಯ ದಿಗ್ಗಜರನ್ನ ನೋಡ್ಕೊಂಡು ನಾನು ಜನಗಳನ್ನ ನಗಿಸ್ಬೇಕು, ಜನಗಳಿಗೆ ಮನರಂಜಿಸ್ಬೇಕು ಅಂತ ಮಿಮಿಕ್ರಿ ಸ್ಕಿಟ್ ಮಾಡೋದ್ರ ಮುಖಾಂತರ ಸ್ಕೂಲ್ ಕಾಲೇಜ್ಗಳಲ್ಲಿ ಮೇಷ್ಟ್ರು ನಗಿಸ್ತಾ ಇದೆ. ಅದಾದ್ಮೇಲೆ ಡಿಗ್ರಿ ಮುಗಿಸ್ಕೊಂಡು ಡಿಗ್ರಿ ಓಲ್ಡರ್ 2021 ಅಂತ ಇನ್ಸ್ಟಾಗ್ರಾಮ್ ಪೇಜ್ ಸ್ಟಾರ್ಟ್ ಮಾಡ್ಕೊಂಡು ಅದರಲ್ಲಿ ಕಾಮಿಡಿ ವಿಡಿಯೋಗಳನ್ನ ಮಾಡಕ್ ಶುರು ಹಚ್ಕೊಂಡೆ. ಇವತ್ತು 85,000 ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಅವರೇ, 40,000 ಜನ ಫೇಸ್ಬುಕ್ ಅಲ್ಲಿ ಫಾಲೋವರ್ಸ್ ಅವರೇ. ನಾನು ಹೆಂಗ ನಗಿಸ್ತೀನಿ ಅಂತ ನೀವು ಅಲ್ಲಿ ಹೋಗ್ಬೇಕಾದ್ರೆ ನೋಡ್ಕೋಬಹುದು. ನೆಕ್ಸ್ಟ್ ಮಗ ಟೆಲಿವಿಷನ್ ಅಲ್ಲಿ ನಿನ್ಗೆ ಏನಾದ್ರೂ ಅನುಭವ ಇದೆ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಅದೇ ನಿಮ್ಮದೇ ಒಂದು ಚಾನಲ್ ಆದಂತ ನ್ಯೂಸ್ 18 ಕನ್ನಡ ಚಾನಲ್ ಅಲ್ಲಿ ಮಿಮಿಕ್ರಿ ಸಾಗರಣ್ಣ ಸಾರಥ್ಯದಲ್ಲಿ ನಡ್ತಕ್ಕಂಥ ಗಿಲಿ ಪೊಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ನಾನು ಕೂಡ ಒಂದು 3 ಎಪಿಸೋಡ್ ನ ಮಾಡಿದ್ದೀನಿ. ಜೊತೆಗೆ ಬಿಗ್ ಬಾಸ್ ಮನೆ ಒಳಗಡೆ ನೀವು ಕೊಡ್ತಕ್ಕಂಥ ಟಾಸ್ಕ್ ಗಳು ನಾವು ಒಳ್ಳೆ ಹುಡುಗರು ಮತ್ತೆ ಕೇಳಬೇಕೆ, ಗೆದ್ದವ ಸೋತವ ಒಟ್ಟಲ್ಲಿ ಗೆಲ್ಬೇಕು ಅಂತಾನೆ ಆಟ ಆಡ್ತೀವಿ. ಅಲ್ಲಕ ನಮ್ಮ ಮಗ ಅಪ್ಪ ಓದಿರ ಬಿಟ್ಬಿಟ್ಟು 3 ತಿಂಗಳು ಬಿಗ್ ಬಾಸ್ ಮನೆ ಒಳಗೆ ಇದೇನಪ್ಪ ನಿನ್ ಕೈಲಿ ಇರಕ್ಕಾದದಪ್ಪ ಅಂತಂದ್ರೆ ಖಂಡಿತವಾಗ್ಲೂ ಇರ್ತೀವಿ. ಎಜುಕೇಶನ್ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋದ್ರೆ 6 ತಿಂಗಳು 1 ವರ್ಷ ಊರಿಗೆ ಗೊತ್ತಿರ್ಲಿಲ್ಲ ನಾವು. ಒಂದ್ ಧೈರ್ಯ ಏನಪ್ಪಾ ಅಂತಂದ್ರೆ ನಮ್ಮ ಅಪ್ಪ ಓದಿರೋ ನಮ್ಮ ಅನುಪಸ್ಥಿತಿಯಲ್ಲೂ ಚೆನ್ನಾಗಿರ್ತಾರೆ ಅಂತ. ಜೊತೆಗೆ ಒಬ್ಬ ಒಳ್ಳೆ ಕಲಾವಿದ ಆಗ್ಬೇಕು, ಒಳ್ಳೆ ಕಲಾವಿದ ಆಗಕ್ಕೆ ಏನೇನ್ ಕಲಿಬೇಕು ಅದೆಲ್ಲ ಕಲಿಯೋ ಆಸಕ್ತಿ ನನಗದೆ. ಅದಕ್ಕಾಗಿ ನಿಮ್ಮ ವೇದಿಕೆ ಬಹು ಮುಖ್ಯ ಆಗದೆ. 10ನೇ ಕ್ಲಾಸ್ ಅಲ್ಲಿ ನಾನು ಓದ್ತಾ ಇದ್ದಾಗ ನಮ್ಮ ಮಾಸ್ಟರ್ ಮಾತು ಕೇಳೋರು ಮುಂದಕ್ಕೆ ಏನಾದಿ ಅಂತ, ಅದಕ್ಕೆ ನಾನು ನೀವೇ ಸಿಎಂ ಐತೀನಿ ಅಂತ. ಹಾಗಾಗಿ ನಾನು ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದೊಂದು ದಿನ ನನ್ನ ಮುಖ ಪರಿಚಯ ಎಲ್ಲ ಚೆನ್ನಾಗಿ ನಾನು ಎಲೆಕ್ಷನ್ ನಿಂತ್ಕೊಂಡು ಗೆಲ್ಲಬೇಕು ಅಂತದೆ. ಹಾಗಾಗಿ ಈ ಒಂದು ವೇದಿಕೆ ಬಹು ಮುಖ್ಯ. ನನ್ನಲ್ಲಿರೋ ಟ್ಯಾಲೆಂಟ್ ನ ನೀವು ನೋಡ್ಬಿಟ್ಟು ಒಂದು ಅವಕಾಶ ಕಲ್ಪಿಸ್ಕೊಡಿ. ಎಲ್ಲರಿಗೂ ಧನ್ಯವಾದಗಳು. ಇವಾಗ ನೈಟ್ ಆಗದೆ, ನಾವೆಲ್ಲರೂ ಹಿಂಗ್ ಕೂತಿದೀವಿ. ಅಲ್ಲಿ ಎಸು ಕೂತವನೆ, ಇಲ್ಲಿ ನಮ್ಮ 3 ಪಟೇಲ್ರು ಕೂತಿದವ್ರೆ. ಮುಂದಿನ ಪೀಳಿಗೆ ನಮ್ಮ ಪೀಳಿಗೆ ಪಟೇಲ್ರು ಇವ್ರಿ. ಅದಾದ್ಮೇಲೆ ನಮ್ಮ ಪಿಯೋರ್ ಕೂತಿದ್ದಾರೆ. ನಮ್ಮ ಪಿಯ ಆಕ್ಚುಲಿ ಒಂದು ರೀಲ್ ನೋಡ್ತಾ ಇದ್ದ, ಅಲ್ಲಿ ಒಬ್ರು 400K ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಆಗೋರೆ ಅಂದ್ಬಿಟ್ಟು ಸೆಲೆಬ್ರೇಷನ್ ಮಾಡ್ತಾ ಇದ್ರು. ನನ್ನ ತಂದ, ಅಣ್ಣ ನಿಮ್ದು ಯಾವಾಗಣ ಆಗೋದು, ಬೇಗ ಆಗ್ಬಿಡಿ ಕಣ ಅಂತ. ಪಿಯಾ, ಇವ್ರ ಆಶೀರ್ವಾದ ಒಂದಿದ್ರೆ ಎಲ್ಲ ಆಯ್ತದೆ, ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಈ ಕೊಟ್ಟಿರೋ ಪ್ರೀತಿ ತುಂಬಾನೇ ಆಗದೆ. ಇನ್ನೂ ಏನು ನಾವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೆಳೆದೇ ಬೆಳೆಯೋಣ, ಎಲ್ಲರೂ ಸೇರ್ಕೊಂಡ್ಬೆಳೆಯೋಣ. ನಮ್ಮ ಪಿ ಅವರು ಒಳ್ಳೆ ವ್ಯವಸಾಯ ಮಾಡ್ತಾರೆ. ಇನ್ನು ನಮ್ಮ ಪಟೇಲ್ರ ಬಗ್ಗೆ ಹೇಳಂಗೆ ಇಲ್ಲ, ಅವ್ರಿಗಿರೋ ಆಸ್ತಿ ಇಡೀ ನಮ್ಮ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಆಮೇಲೆ ಮೆಸ್ಸು, ಅವನು ವಿದ್ಯಾವಂತ. ಆಮೇಲೆ ಬೆಂಗಳೂರಲ್ಲಿ ನಿಮ್ಗೆ ಏನೇ ಬೇಕು ಅಂತಂದ್ರೂ ಅವ್ನು ಕಾಂಟ್ಯಾಕ್ಟ್ ಮಾಡಿ, ಅಂತಂದರೆ ಕಬಾಬ್ ಬೇಕು ಅಂತಂದರೆ. ಇನ್ನು ನಮ್ಮ ಪಟೇಲ್ರ ಬಗ್ಗೆ ನಿಮಗೆ ವ್ಯವಸಾಯದಲ್ಲಿ ಏನೇ ಬೇಕು ಅಂತಂದ್ರೂ ನಮ್ಮ ಪಟೇಲ್ರ ಕಾಂಟ್ಯಾಕ್ಟ್ ಮಾಡಿ. ಪಟೇಲ್ರೆ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಊರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಪಟೇಲ್ರೆ? ಊರಲ್ಲಿ ಏನಿಲ್ಲ, ಬರೀ ವ್ಯವಸಾಯ ಮಾಡು, ಮನೇಲಿ ಉಣ್ಣು ಮನಿಗೂ. ಪಟೇಲ್ರೆ ಊರಲ್ಲಿ ನೆಮ್ಮದಿ ಹೇಗಿದೆ ಪಟೇಲ್ರೆ? ನೆಮ್ಮದಿ ಇದೆ, ನೆಮ್ಮದಿ ಇದೆ. ಈಗ ಯಾವ ಟೈಮ್ ಮನಿಕೊಂಡ್ರು ಯಾರು ಏನು ಕೇಳಲ್ಲ. ಇದು ಮದ್ವೆ ಹೋಗಿ ಮಾಡಿದ್ರಿ ನಿಮ್ಮ ಅಣ್ಣಂಗೆ?
ನಿಮ್ಮ ಅಣ್ಣ ಹೇಳ್ರಿ ಬಟ್ ಹೇಳ್ರಿ ಯಾವ ಮಾಡೀರಿ ಮದುವೆ ಎಲ್ಲ ಮಾಡಲ್ಲ. ಮದುವೆ ಮಾಡೋದೆ ಇವ್ರ ಅಡ್ಡೆಗೆ ಮದುವೆ ಮಾಡಲ್ಲ ರಕ್ಷೆ ತಿಳ್ಕೊಬಿಡಪ್ಪ. ದಯವಿಟ್ಟು ಅದೇ ಚುಂಚನಗಿರಿ ಮಠಕ್ಕೆ ಹೋಗ್ಬಿಟ್ಟು ಅದೇನಿದೋ ಪ್ರೊಸೆಸ್ಸು ಅವೆಲ್ಲ ತಿಳ್ಕೊಂಬ. ಇವರು ಒಬ್ಬರೇ ಮದುವೆ ಆಗ್ಬಿಟ್ಟು ಇರೋ ಆಸ್ತಿಲೆಲ್ಲ ಇವ್ರು ಒಬ್ಬರೇ ಹೊಡ್ಕೊಳ್ಳೋ ಮಾಡ್ತಾವ್ರೆ. ದಯವಿಟ್ಟು ರಕ್ಷೆ ನೀನು ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬರೆಯ. ಈಗ ಇಲ್ಲಾಂದರೆ ನೀನು ಆಲ್ರೆಡಿ ನೋಡ್ಕೊಂಡಿರ್ಬೋದು, 4-5 ಜನ ಇರ್ಬೋದು. 4-5 ಜನದಲ್ಲಿ ನಿನಗೆ ಯಾರು ಇಷ್ಟ ಆಯ್ತಾರೆ ಅವ್ರನ್ನ ನೋಡಿಕೊಂಡು ಬೇಗ ಬೇಗ ಮದುವೆ ಆಗಿ ಅಂತೇಳಿ ನನ್ನ ಇವರು ಬೆಂಗಳೂರಲ್ಲಿ ಇರೋರು, ಇವರು ಹಚ್ಚನ ಮೇಂಟೈನ್ ಮಾಡ್ತಾವ್ರೆ ಇವರು ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಆ ಭ್ರಮೆಯಿಂದ ಆಚೆ ಬರಬೇಕು ಜನ ಅಂತ ನಾನು ಕೇಳ್ಕೊಳ್ತಾ ಈ ಒಂದು ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.